ಓಕೆ 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 ಆಲ್ ರೈಟ್ ಯಾ ಬ್ರೋ ಡಿಸ್ಕ್ವಾಲಿಫೈಡ್ ವರ್ಸ್ಟ್ ಟೀಮ್ ಸುಧಾಕರ್ ಒಂದು ಪ್ಯಾಕೆಟ್ ಕೊಡ್ರ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಹೊಸ ಕ್ರಿಕೆಟ್ ವ್ಲಾಗ್ಗೆ, ಪ್ರಾಬಬ್ಲಿ ಇದು ಸೆಕೆಂಡ್ ಕ್ರಿಕೆಟ್ ವ್ಲಾಗು ಈ ಲಾಸ್ಟ್ ಒಂದು ಮಂತಿಂದ. ಆಲ್ರೆಡಿ ಆ ಮ್ಯಾಚ್ ವ್ಲಾಗು ಹಾಕಿದ್ದೆ. ನಾನು ಅವಾಗ ಹೇಳಿದ್ದೆ ನೆಕ್ಸ್ಟ್ ICC ಕ್ರಿಕೆಟರ್ಸ್ ಕಪ್ ನಡೀತಾ ಇದೆ, ಅದನ್ನು ವ್ಲಾಗ್ ಮಾಡ್ತೀನಿ ಅಂತ. ಸೊ ಆಲ್ರೆಡಿ ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ, ಈಗ 6:10. ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಗ್ರೌಂಡ್ ಹತ್ರ ಇದ್ದಾರೆ. ನಾನು ಅಂದರು ಸ್ವಲ್ಪ ಲೇಟು, ಬಟ್ ಲೇಟ್ ಅಂದ್ರೂ ಅಲ್ಲಿ ಯಾರೂ ಬಂದಿಲ್ಲ. ನಾನು ಅವ್ನು ವೆಯ್ಟ್ ಮಾಡ್ತಾ ಇದ್ದೆ ಗೈಸ್, ಅವ್ನು ವೆಯ್ಟ್ ಮಾಡ್ತಾ ಬ್ರೋ ಅವರು 5:30 ಗ್ರೌಂಡಲ್ಲಿ ಇರಿ ಅಂತ ಹೇಳಿದ್ರೆ ನಾನು 2 ಗಂಟೆ 2:15 ಎದ್ಬಿಟ್ಟು 3:03 ಬಿಡಬೇಕು ವೈಟ್ ಫೀಲ್ಡ್. ಕೆಂಗೇರಿಗೆ ನಾನು 5:00 ಇರಬೇಕು ಅಂದರೆ ನೆನ್ನೆ ಮಲಗಿದ್ದೆ 12:00 ಎಲ್ಲ ಡಿಸ್ಕಷನ್ ಮಾಡಿ. ಓಕೆ, ಯಾಕಂದರೆ ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ. ಫಸ್ಟ್ ಮ್ಯಾಚ್ ಇರೋದು 7:30 8 ಆಗುತ್ತೆ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಮಾಡೋದು. ನಮ್ದಿರೋದು 10 ಸ್ಟಾರ್ಟ್ ಮಾಡ್ತಾರೆ, ನಮ್ದಿರೋದು 9ಗೆ, ಬಟ್ 10 ಸ್ಟಾರ್ಟ್ ಮಾಡ್ತಾರೆ. ಇವಾಗ ಹೋಗ್ತಾ ಹಂಗೆ ಅಂದಾಗೋ ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಥವಾ ನಿಯರ್ ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಓಕೆ, ಸೊ ನಮ್ಮ ಅಪ್ರಿಲ ಎತ್ಕೊಳ್ತಾ ಇದ್ದೀವಿ. ನಮ್ಮ ಮೋಹನ್ ಬ್ರೋ ಹಿಂಗೆ ಹಿಂಸೆ ಮಾಡಿ ಈ 6 ಎತ್ತಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಚಾಲೆಂಜ್ ಏನು ಅಂತಂದರೆ ಬ್ಯಾಟು. ಹಾಂ, ಸೊ ಇಷ್ಟು ಕ್ಯಾರಿ ಮಾಡಬೇಕು ಇವಾಗ ಬೈಕ್ಸಲ್ಲಿ. ಅದಕ್ಕೆ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಅದಾದಮೇಲೆ ಬೇಡ ಬೈಕಲ್ಲಿ ಹೋಗೋಣ. ಅದೇ ಬೀಯಿಂಗ್ ಬೈಕರ್ಸ್ ನಾವು ಈ ಟೂರ್ನಮೆಂಟಿಗೆ ಬೈಕ್ ತಗೊಂಡು ಹೋಗಿಲ್ಲ ಅಂದರೆ ಹೆಂಗೆ ಅಂತ ಅಷ್ಟೇ. ಇನ್ನೊಂದೇನು ಗೊತ್ತಾ, ಮೋಟೋಲಾಗರ್ಸ್ ಆ್ಯಕ್ಚುಲಿ ಯಾರೂ ಇಲ್ಲ, ಇಬ್ಬರೇ ಇರೋದು. ಬಟ್ ಇನ್ಸ್ಟಾಗ್ರಾಮ್ಸ್ ಮೋಟೋಲಾಗರ್ಸ್ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ ಅಂತ ಪ್ರೊಫೈಲ್ಗಳು ಯಾವುದೂ. ಬಟ್ ಯೂಟ್ಯೂಬರ್ಸ್ ಕಡೆಯಿಂದ ಪಕ್ಕ ಇವಾಗ ಇರೋದ್ರಲ್ಲಿ ಇಬ್ಬರೇ ಅಂತ ಅದಂತೂ ಕನ್ಫರ್ಮು. ಓಕೆ, ಅವರ್ ಯು ಮ್ಯಾನ್ ಫುಲ್ ಜಿಗಿ ರೆಡಿಯಾಗಿ. ನಾನು ನೋಡಿ ಫುಲ್ ಒಳ್ಳೆ ಡೇ ನಮ್ಮ ಕೋಟ್ ಹಾಕೊಂಡು ಜಾಗಿಂಗ್ ಹೋಗೋ ಥರ ಬಂದಿದ್ದೀನಿ. ಇವ್ರು ಫುಲ್ ರೆಡಿಯಾಗಿ ಹೀರೋ ಹೆಂಗಿದ್ರು ಹೀರೋ. ಹೊಸ ಶೂಸ್ ತಗೊಂಡವ್ರೆ ಬಾಯ್ಸ್, ನೆನ್ನೆ ಹೋಗ್ವಿ. ಅದು ಆ್ಯಕ್ಚುಲಿ ಏನಾಯ್ತು ಅಂತಂದ್ರೆ ಸೇಮ್ ಶೂಸ್, ಇದೇ ಶೂಸ್ ಇತ್ತು, ನಾಯಿ ಎತ್ಕೊಂಡು ಹೋಗ್ಬಿಟ್ಟಿದೆ. ಏನು ಎತ್ಕೊಂಡು ಹೋಗಿದೆ ನಾಯಿ ನಿಮ್ಮ ಮನೆಯಿಂದ? ಎಲ್ಲ ಒಂದೊಂದ್ ಜೊತೆನೆ ಎತ್ಕೊಂಡು ಹೋಗೋದು. ಸಿಂಗಲ್ ಪೇರ್ ಶೂಸ್, ಸಿಂಗಲ್ ಪೇರ್ ನಂದು ಸ್ಯಾಂಡಲ್ಸ್, ನೀನ್ ಆ ಸ್ಯಾಂಡಲ್ಸ್ ಒಂದ್ 2-3 ಜೊತೆ ಸ್ಲಿಪ್ಪರ್ಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದೆ. ಎಲ್ಲ ಒಂದೊಂದು ಮನೇಲಿ ಇರ್ತವೆ, ಒಂದೊಂದು ಇರೋಲ್ಲ. ಅದು ಎತ್ಕೊಂಡೋದ್ರೆ ಎರಡನ್ನೂ ಎತ್ಕೊಂಡು ಹೋಗಲ್ಲ, ಒಂದೊಂದೇ ಎತ್ಕೊಂಡು ಹೋಗೋದು. ಇನ್ನೊಂದು ಇಟ್ಕೊಂಡು ನಾನೇನ್ ಮಾಡ್ಲಿ? ಓಕೆ, ಲೆಟ್ಸ್ ಗೋ ಮ್ಯಾನ್. ಓಕೆ, ಮೋಹನ್ ಬ್ರೋ ನೋಡ್ರಿ, ಸೂಪರ್ ಬೈಕ್ ಇಟ್ರೆ ಬೆಳಗ್ಗೆ ಹೊತ್ತು ಮನೆ ಹತ್ರ ಯಾರು ಗಾಡಿ ಆನ್ ಮಾಡಲ್ಲ, ಹಿಂಗೆ ತಳ್ಕೊಂಡು ಬರ್ತಾರೆ. ಹುಷಾರ್ ಇದ್ದಾರ. ಓಕೆ 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 ಆಲ್ ರೈಟ್ ಯಾ ಬ್ರೋ ಎಲ್ಲ ಏನೋ ಹಾಕಲ್ ತೆಗೆಯೋದೆಲ್ಲ ಕಲ್ತ್ಬಿಟ್ಟಿದ್ದೀರಾ. ಅಪ್ಪ ಯಪ್ಪ, ಇವಾಗ ಪರವಾಗಿಲ್ಲ ಗುರು. ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗ್ಬೇಕಾದ್ರೆ ಅದು ಎಷ್ಟು ಲೌಡಾಗಿ ಕಿರ್ಚಿದ್ ಗೊತ್ತಾ ಗುರು ಅಂತ. ಸೈಕ್. ಲೆಟ್ಸ್ ಗೋ. ಅವ್ರು ಲೀಡ್ ಮಾಡ್ತಾರೆ, ನಾನು ಫಾಲೋ ಮಾಡ್ತೀನಿ. ಅವ್ರದ್ದು ಬ್ಲೂ ಆರ್ಮರ್ ಇದೆಯಲ್ಲ ಪರಾನಿ, ನೋಡ್ರಿ ಇದಕ್ಕೆ ಎಕ್ಸಾಸ್ಟ್ ಆಗ್ತದೆ. ಎಲ್ಲ ರೋಡ್ ಅಟೆನ್ಷನ್ ತಗೊಳ್ತಾರ, ಸೊ ಎಲ್ಲರೂ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾರೆ, ರೈಟ್ ಈ ಮಧ್ಯಕ್ಕೆ ಬರೋಕ್ಕೆ ಹೋಗಲ್ಲ. ಗುರು ಈ ಗಾಡಿ ಇದೆ ಹೋದ್ರೆ ಕಲ್ಲು ಹೊಡಿತಾವ ಗುರು, ಅದೇ ಬೇಜಾರು. ವೈಸರ್ಗೆಲ್ಲ ಹೊಡೆದ್ರೆ ಪರವಾಗಿಲ್ಲ, ಗ್ಲೌಸ್ ಆಗಿಲ್ವಲ್ಲ, ಕೈಗೆ ಹೊಡೆದ್ರೆ ಕರ್ರಿಗೆ ಹೋದೆ. ಒಳ್ಳೆ ಬುಲೆಟ್ ಬಂದ ಲಾಂಚ್ ಆದಂಗೆ ಲಾಂಚ್ ಆಗ್ತವೆ ಅವನು. ಚಿಕ್ಕ ಕಲ್ಲೇ ಪರವಾಗಿಲ್ಲ, ದಪ್ಪ ಕಲ್ಲು ಹೊಡೆದ್ರೆ ಕಷ್ಟ ಅಂತ ಅಷ್ಟೇ, ಇನ್ನೇನಿಲ್ಲ. ಅವಾಗಲಿಂದ ಒಂದು 2-3 ಕಲ್ಲು ಹೊಡೆದು ವಾಪಸ್ ಸರಿಗೇನೆ. ಓಹೋ, ಅಯ್ಯೋ. ಓಕೆ, ಬಂದ್ವಿ ಅನ್ಸುತ್ತೆ, ಇನ್ನೂ ಎಕ್ಸಾಕ್ಟ್ ಗೊತ್ತಿಲ್ಲ. ಅಪ್ಪ ಸ್ವಲ್ಪ ಜಾಗ ಕೊಡಿ ಬಾಯ್.
ನಮ್ಮ ಟೀಮ್ ಅವ್ರು ಅಷ್ಟೇ ಕಡೆ ಕಾಣಿಸ್ತಿರೋದು. ಹಾಯ್ ಬ್ರೋ. ಬ್ರೋ ಬ್ಯಾಟ್ ಇಟ್ಕೊಳ್ತೀರಾ? ನಮ್ಮ ಟೀಮ್ ಕ್ಯಾಪ್ಟನ್ ವಿಷ್ಣು ಬ್ರೋ. ಸೊ ತುಂಬ ರೀಲ್ಸಲ್ಲೆಲ್ಲ ನೋಡಿರ್ತೀರಾ. ಅಪ್ಪ ಇವರು ನಮಗೆ ಡೈರೆಕ್ಟ್ ಫ್ಯಾನು ಕಿಶೋರ್ ಸುದೀಪ್ ಅವರಿಗೆ. ಗುರು ಬ್ರೋ, ವೆಲ್ಕಮ್ ಟು ಮೈ ಲಾಗ್. ಅಭಿ ಬ್ರೋ, ವೆಲ್ಕಮ್ ಟು ಮೈ ಲಾಗ್. ನಮ್ಮ ಟಿ ಡಿ ಸಾರಿ ಟಡಿ. ಮತ್ತೆ ನಮಸ್ಕಾರ ಕರುನಾಡು. ನಮ್ಮ ಹೊಸ ವ್ಲಾಗ್ಗೆ ಇವತ್ತು ಸ್ವಾಗತ ಕೊಡ್ತಿರುವುದು ಅಂಕಿತ್ ಜೊತೆ ಟಿಡಿ ಅಲ್ಲಿ ಎಂಜೆ. ನಮ್ಮ ಟಿ ಡಿದು ಫುಲ್ಲು ಡಬ್ಬಿಂಗ್ ಎಲ್ಲ ಕೇಳಿರ್ತೀರ ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ. ನಾನಂತೂ ಒಂದು ರೀಲ್ ತುಂಬಾ ನೋಡಿದ್ದೀನಿ. ಹೇಮಂತ್ ಬ್ರೋ, ಬನ್ನಿ ಬ್ರೋ, ವೆಲ್ಕಮ್ ಟು ಮೈ ವ್ಲಾಗ್. ಹಾಯ್. ಇಲ್ಲಿ ಮಧು ಅವರಿದ್ದಾರೆ. ಮಧು ಬ್ರೋ, ತಡಿ ಒಂದು ನಿಮಿಷ. ಹಾಂ, ವೆಲ್ಕಮ್ ಟು ಮೈ ವ್ಲಾಗ್. ಎಷ್ಟು ಗಂಟೆಗೆ ಬಂದ್ರಿ? ನಾವು ಬಂದು ಆಯ್ತು ಬ್ರೋ, 2 ಅವರ್ ಆಯ್ತು. ನಿಮ್ಮ ಪ್ರಾಕ್ಟೀಸ್ ಮಾಡಿದ್ದು ನಮ್ಮ ಕೋಚ್ ಇವರು, ನಮ್ಮ ಕೋಚ್ ಪವನ್ ಅಂತ ನಿಂತಿದ್ದಾರೆ, ಹೊಡಿತಾರೆ. ಆ್ಯಕ್ಚುಲಿ ಸೀರಿಯಸ್ ಆಗಿ ನಮ್ಮ ಟೀಮ್ ಎಲ್ಲಕ್ಕಿಂತ ಚೆನ್ನಾಗಿ ಆಡಿದ್ರೆ, ಬಟ್ ಇವ್ರು ಆಡ್ತಿಲ್ಲ. ನೆಕ್ಸ್ಟ್ ನಮ್ಮ ಆಫೀಸ್ ಮ್ಯಾಚ್ ಆಡಿಸ್ತೀವಿ. ಓಕೆ ಬ್ರೋ, ಸಾಕು ಬ್ಯಾಟಿಂಗ್ ಆಡಿದ್ದು. ಬ್ಯಾಟಿಂಗ್ ನಾವು ಆಡ್ತೀವಿ. ನಾನು ಬ್ಯಾಟಿಂಗ್ ಹೋಗ್ತೀನಿ. ಓಹ್ ಬ್ರೋ, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರ್ತದೆ. ಕುಮಾರ್ ಬ್ರೋ, ಅವರ್ ಯು? ಚೆನ್ನಾಗಿದ್ದೀರಾ? ಓಕೆ. ಇವರು ನಮ್ಮ ಟೀಮ್ ಮೇನ್ ಬೌಲರು, ಲೆಫ್ಟ್ ಆರ್ಮು. ಮ್ಯಾಚ್ ಆಡ್ಬೇಕಾದ್ರೆ ತೋರಿಸ್ತೀವಿ. ಇವ್ರು ನಮಗೆ ಬ್ಯಾಟಿಂಗ್ ಆಡೋಕ್ಕೆ ಕೊಡ್ತೀರಾ ಮಧು ಅವರು? ಏನ್ ಬ್ರೋ, ನಮ್ಮ ಆಗ್ಬಿಟ್ಟು ಬ್ಯಾಟಿಂಗ್ ಕೊಡಲ್ವಲ್ಲ ಬ್ರೋ ನೀವು? ಬರೀ ಡೌಗಳು. ಎಕ್ಸಾಕ್ಟ್ ಟೈಮ್ 7:30 ಆಗಿದೆ. ಆ್ಯಕ್ಚುಲಿ 7 ಒಂದು ಮ್ಯಾಚ್ ಸ್ಟಾರ್ಟ್ ಆಗಬೇಕಿತ್ತು. ಇನ್ನೂ ಸ್ಟಾರ್ಟ್ ಆಗಿಲ್ಲ. 80 ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಪ್ರಾಬಬ್ಲಿ. ಇನ್ನೂ ತಿಂದಿಲ್ಲ. ಬನ್ನಿ, ಇವರು ಹಂಸ ಅಂತ. ಇವರು ಹಾಸನ್ ಅವರು. ಓಕೆ, ಇವ್ರು ನಮ್ಮ ಟೀಮಿನ ಅಂಬಾಸಿಡರು. ನಮ್ದು ಇನ್ನೊಬ್ರು ಇಲ್ಲ, ಅಂಬಾಸಿಡರ್ ಇಬ್ರು ಇದ್ರಲ್ಲ. ಆನ್ ದ ವೇ. ನೀವು ಇನ್ ಟೈಮ್. ಅವ್ರು ಕರ್ಕೊಂಡು ಬಂದ್ರೆ ಅಷ್ಟೇ, ನಾನಿಲ್ಲ ಲೇಟಾಗಿ ಬರ್ತಿದ್ದೆ. ಏನು ಕೇಳಿ ಬಂದಿದ್ದು? ಏನು ಕೇಳಿ? ನನ್ನ ಅಕೌಂಟ್ ಫಾಲೋ ಮಾಡಿ ಹಂಸಗೌಡ 050. ಇವ್ರು ಪ್ರಾಕ್ಟೀಸ್ಗೆ ಬಂದಿರಲಿಲ್ಲ ಬಾಯ್ಸ್, ಬೈರಿ. ಕಮೆಂಟ್ ಸೆಕ್ಷನ್ ಹೋಗಿ ಬೈರಿ ಇವರಿಗೆ. ಹೇಮಂತವ್ರು ಪ್ರಾಕ್ಟೀಸ್ಗೆ ಬಂದಿಲ್ಲ. ಬಾಯ್ಸ್ನ ಫಾಲೋವರ್ಸ್, ಮೆಜಾರಿಟಿ 90% ಬಾಯ್ಸೇನೆ. ಎಲ್ಲ ಬೈಕಿಂಗ್ ಅಲ್ವಾ, ಸೊ ಎಲ್ಲ ಬಾಯ್ಸೇ. ನಮಸ್ತೆ ಬಾಯ್ಸ್, ನನ್ನ ಅಕೌಂಟ್ ಫಾಲೋ ಮಾಡಿ. ಇಲ್ಲ, ಗರ್ಲ್ಸ್ ಇದ್ದಾರೆ ಸ್ವಲ್ಪ ಕಮ್ಮಿ, 6 to 7%. ಗರ್ಲ್ಸ್ ಫಾಲೋ ಮಾಡೋಣ, ನನಗೆ ಗೊತ್ತು. ನನ್ನ ಅಕೌಂಟಲ್ಲಿ 88% ಬಾಯ್ಸ್ ಇದ್ದಾರೆ, 22% ಗರ್ಲ್ಸ್ ಇದ್ದಾರೆ. ಹುಡುಗಿರ್ನೆಲ್ಲ ಫಾಲೋ ಮಾಡೋದು ಹುಡುಗರೇನೆ. ನಮ್ಮ ಹುಡುಗರೇ ಕಾರಣ. ಹುಡುಗಿ ಕಾರಣ ಆಗಲ್ಲ. ನಾನು ಇಷ್ಟೇ ಓದಿದ್ದೀನಿ. ಇವಾಗ ಕರೆಕ್ಟ್ ಆಗಿದ್ದೀರಾ? ಎಡಿಟ್ ಎಲ್ಲ ಡೈರೆಕ್ಟ್ ಮೇಲೆ ನೀವೇನಕ್ಕೆ ಬಿಡ್ರಿ, ನಾನು ಹಂಸಗೌಡ 050. ಓಕೆ ಡನ್. ವಾಟರ್ ಮಾರ್ಕಲ್ಲಿ ಹಾಕ್ಬಿಡಿ ಬ್ರೋ. ಅಲ್ಲ ಬ್ರೋ, ನೀವೇನು ಬ್ರೋ ಪ್ರಾಕ್ಟೀಸಿಗೆ ಬಂದಿರಲಿಲ್ಲ? ಕೆಲಸ ಇತ್ತು ಬ್ರೋ, ಆಗಲಿಲ್ಲ. ಅಲ್ಲ, ಫಸ್ಟ್ ಒಂದು ಟರ್ಫಿಗೆ ಒಂದು ಬಂದಿದ್ರು, ಅದಾದ್ಮೇಲೆ ಇನ್ನು ಯಾವತ್ತೂ ಬಂದಿರಲಿಲ್ಲ. ನಿಮ್ಮ ನೋಡಿ 2 ತಿಂಗಳಾಯ್ತು ಅನ್ಸುತ್ತೆ. ಅವತ್ತು ಲಾಸ್ಟ್ ಮ್ಯಾಚ್ ಇಲ್ಲ, ಟರ್ಫಲ್ಲಿ ಮೀಟ್ ಆಗಿದ್ವಲ್ಲ. ಬರೋಕ್ಕಾಗಿಲ್ಲ ಬ್ರೋ, ಸ್ವಲ್ಪ ಮನೆಯದು ಫ್ಯಾಮಿಲಿ ಫಂಕ್ಷನ್. ನೆಕ್ಸ್ಟ್ ವೀಕ್ ಇನ್ನೊಂದು ಮ್ಯಾಚ್ ಇದೆ, ಅವೆಲ್ಲ ಸಂಡೇ ಕರೆಕ್ಟಾಗಿ. ಪವನ್ ಎಲ್ಲ ಬರ್ತಾರೆ. ಓಕೆ, ಯಾಕೆ ಹಿಂಗೆ ಇಟ್ಕೊಂಡಿದ್ದೆ ಬ್ಯಾಟು? ಬ್ಯಾಟ್ ಅರ್ಧ ಗಂಟೆಯಿಂದ ಹುಡುಕಿರೋದು ಎಲ್ಲಿದೆ ಅಂತ ಬಿಟ್ಟು ನೆನ್ನೆ ಪೂಜೆ ಮಾಡೋರೆ ಬ್ಯಾಟಿಗೆ. ಗೈಸ್, ಧೂಪ ಹಚ್ಚಿದೀನಿ, ಕರ್ಪೂರ ಬೆಳಗಿದೀನಿ, ಮುರಿದೋಗುತ್ತಂತ ಗ್ಯಾರಂಟಿ ಇದೆ. ತಡೆ ಓಡಿಸಿಲ್ವಾ? ತಡೆ ಓಡ್ಸಕ್ ಕೊಳ್ಳೆಗಾಲಕ್ಕೆ ಹೋಗ್ಬೇಕು. ನಿಮ್ಮ ಹತ್ರ ಬರಾಕಾಯ್ತು. ಮಂಡ್ಯ ಮಕ್ಕಳು ಬನ್ನಿ ಓಡ್ಸೋಣ. ನೀವೇ ಚೇಂಜ್ ಮಾಡ್ಕೊಂಡಿಲ್ಲ ಜರ್ಸಿ? ನಮ್ಗೆ ಇನ್ನೂ ಜೆರ್ಸಿ ಹಸ್ತಾಂತರ ಮಾಡಿಲ್ಲ, ಅದಕ್ಕೆ ಸ್ಪೆಷಲ್ ಆಗಿ ಕೊಡ್ತಾರೆ. ಕೊಟ್ಟಿಲ್ಲ ಅನ್ನಿ. ದಯವಿಟ್ಟು ನನ್ನ ಮೊಬೈಲ್ ರೆಡಿ ಮಾಡಿಕೊಡಿ, ಸಿಮ್ ಓಪನ್ ಮಾಡಬೇಕು. ಮೈಸೂರಲ್ಲಿ ಸರ್ ಆ ಕಡೆ ಇದ್ದಾರೆ. ಇಲ್ಲ ಯೂಟ್ಯೂಬಲ್ಲಿ ಬರುತ್ತೆ.
ಓಕೆ, ಇವಾಗ ಮ್ಯಾಚ್ ಸ್ಟಾರ್ಟ್ ಆಯಿತು. ಬಟ್ ನಮ್ಮದು ಮ್ಯಾಚ್ ಇರೋದು 3ನೇದು ಮ್ಯಾಚು. ಈಗ ತಿಂಡಿ ಎಲ್ಲ ತಿನ್ಕೊಂಡು ಆಮೇಲೆ ಆಡೋಣ. ಅದು ಬ್ರೋ ಏನಾದ್ರು ಹೇಳಿ ಬ್ರೋ ನಮ್ಮ ಬ್ಲಾಗಲ್ಲಿ. ಏನು ಹೇಳೋದು ಬ್ರೋ, ನಾವೇ ಕಪ್ ಗೆಲ್ಲೋದು. ಹಾಂ, ಆಕ್ಚುಲಿ ಕಪ್ ಅದೇ ವಿನ್ನರ್ಸ್ ಅಂತ ಬರ್ಸೋ ಬದಲು KGF ಕ್ರಷರ್ಸ್ ವಿನ್ನರ್ಸ್ ಅಂತ ಬರ್ಸ್ಬೇಕು. ಕಾನ್ಫಿಡೆನ್ಸ್ ಬೇರೆ ಟೀಮ್ ಸ್ವಲ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಫಸ್ಟ್ ಮ್ಯಾಚು ಟೀಮ್ ಕುಚಿಕೋ ಅವರು ಗೆದ್ದಿದ್ದಾರೆ. ನೋಡ್ಬೋದು ಸ್ಕೋರಿಂಗು 6 ವಿಕೆಟ್ ಹೋದ್ರು ಗೆದ್ದರು. ಅವರೆಲ್ಲ ಸೆಲೆಬ್ರೇಷನ್ಗೆ ಅವ್ರ ಜೊತೆ ಮಾಡ್ತಾರೆ, ನಿಮ್ಮ ಜೊತೆ ಸೆಲೆಬ್ರೇಷನ್ಗೆ ಬಂದಿದ್ರು. ಮಾಡ್ಬೋದು. ಇಲ್ಲ ಇಲ್ಲ ಇಲ್ಲ, ಅದು ನಂದು ಹೋಮ್ ಟೀಮ್. ಅವ್ರ ಜೊತೆ ಅವ್ರೋಡೋ ನೀವು ಓಡೋದ್ರಿ ಹಿಂದೆ. ನಾನು ಲಾಸ್ಟಲ್ಲಿ ಹೋದೆ. ನೀನು ಇಲ್ಲ ಅಂತಾನೆ ಗೆದ್ದಿರೋದಂತ ನಾವು ಒಳ್ಳೆ ಮರ್ಯಾದೆ ಕೊಟ್ಟವ್ರೆ. ಏನಂತಂದ್ರು ಇಲ್ಲ ಇಲ್ಲ, ಅವನು ಅಲ್ಲ, ಅವ್ರಿಗೆ ಸಂಭ್ರಮ ಏನ್ ಗೊತ್ತಾ, ಅವರು ಇಷ್ಟ್ರಿ ಫಸ್ಟ್ ಟೈಮ್ ಗೆದ್ದವ್ರೆ ಅಂತ ಅವ್ರಿಗೆ ಖುಷಿ. 2 ಸೀಸನ್ ಆಡಿದ್ದೀನಿ, 1 ಮ್ಯಾಚ್ ಗೆದ್ದಿಲ್ಲ. ಹೌದಾ? ನೋಡಿ ಇವತ್ತು ಎಷ್ಟು ಲಕ್ಕಿದೆ ಅವರಿಗೆ. ಎಕ್ಸ್ಟ್ರಾ ಸಲ ಬಂತು ಬ್ರೋ. ಅವನು ನೀನ್ ಬಿಟ್ಟೋದಲ್ಲ ಗೆಲ್ಲಲ್ಲ ಅನ್ಬಿಟ್ಟು ಇವಾಗ ಗೆದ್ದಿದ್ವಿ ನೋಡು ಅಂತ ಹೇಳ್ದ. ಓಕೆ ಗೈಸ್, ಸೆಕೆಂಡ್ ಮ್ಯಾಚ್ ನಡೀತಾ ಇದೆ. ಮೈಸೂರು ಟೀಮ್ ಮತ್ತು ಇವ್ರದ್ದು ಆರ್ಗನೈಸರ್ ಟೀಮಿಗೂ. ಜೈ ಗೋಲ್ರಟ್ಟಿ. ಓಕೆ, ಏನಂತೆ ಜೈ ಗೋಲ್ರಟ್ಟಿ. ನಮ್ಮ ಟೀಮು ಎಲ್ಲ ಬಾಯ್ಸ್ಗಳು ಚಿಲ್ಔಟ್ ಮಾಡೋದಕ್ಕೆ TMಗೆ ಹತ್ರಕ್ಕೆ ಹೋಗೋರೆ, ಟೀ ಕುಡಿಯೋದಕ್ಕೆ ಏನಕ್ಕೆ ಅವ್ರು ಹೋಗೋರೆ. ನಾವು ಮ್ಯಾಚ್ ಅಬ್ಸರ್ವ್ ಮಾಡ್ತಾ ಇದೀವಿ, ಕರೆಕ್ಟಾಗಿ ಬೌಲರ್ ಇಂಪ್ಯಾಕ್ಟ್ ಎಲ್ಲ ನೋಡ್ಕೊಂಡು ಅಬ್ಸರ್ವ್ ಮಾಡ್ತಾ ಇದೀವಿ, ಹೆಂಗಿದೆ ಪಿಚ್, ಹೆಂಗೆ ಬಿಹೇವ್ ಆಗ್ತಿದೆ ಅಂತ. ತೀರಾ ಟೆಕ್ನಿಕಲ್ ಹೋಗಿ ಆಡ್ಬಾರ್ದು, ತೀರಾ ಬೀಸಾಡಕ್ಕೆ ಹೋಗ್ಬಾರ್ದು, ಆ ಥರ ಇದೆ ಪಿಚ್ಚು. ಅಂದರೆ ಫಸ್ಟ್ 2 ಓವರ್ ಬಾಲ್ ಮೂವ್ಮೆಂಟ್ ಆಗಲ್ಲ, ವಿಕಿ ಬಾಲು ಪಿಚ್ ಡ್ರೈ ಆದಷ್ಟು. ಮಾಡ್ತಾ ಇದಾರೆ. ನೀನು ಕೊಡ ಫಸ್ಟ್ ಓವರು ನನ್ನ ಮೇಲೆ ಹೇಳ್ಬಿಡು ಯಪ್ಪೋ. ನೀವೆಲ್ಲ ಏನಾದ್ರು ಬೌಲಿಂಗಲ್ಲಿ ಹೊಡ್ಸ್ಕೊಂಡ್ರೆ ನಾನು ಹಾಕ್ತೀನಿ ಬಂದು. ಅದು ನಿಮ್ಮ ಹೊಡೆಯಲ್ಲ, ಅಕಸ್ಮಾತ್ ಹೊಡೆದ್ರೆ ನಾನು ಬಂದು ಹಾಕ್ತೀನಿ. ನನ್ನ ಫುಲ್ ಬ್ಯಾಟಿಂಗ್ ಅಲ್ಲ, ನನ್ನ ಸ್ಟ್ರೆಂತ್ ಮೇಲೆ ನನಗೆ ನಂಬಿಕೆ ಅಷ್ಟೇ. ಅದೃಷ್ಟದ ಚಿಮಿಕೆಯನ್ನು ಗೆದ್ದುಕೊಳ್ತಾ ಇದೆ KGF ಕ್ರಷರ್ ತಂಡ. ಈ ಬಾರಿ ಪ್ರಥಮ ಒಂದು ಯಾವ ಆಯ್ಕೆ ಮಾಡಿಕೊಳ್ಳುತ್ತಾ ದಾಣಗಾರಿಕೆ ಪೀಠ ಅಥವಾ ಎಸಗಾರಿಕೆ ಭಾಗ ಆಯ್ಕೆ ಮಾಡಿಕೊಳ್ಳುವುದು ಸ್ಟೇಜಿಂಗ್ ಆಯ್ಕೆ ಮಾಡಿಕೊಳ್ತಾ ಇದ್ದಾರಾ? ಕಳೆದ ಎಲ್ಲ ವಾರ್ಮ್ ಅಪ್ ಮಾಡ್ತಾ ಇದ್ದಾರೆ. ಇವ್ರ ಕಾಲ್ ಮುದ್ದೋಗ್ತು. ಎಲ್ಲ ರೆಡಿ ಆಗ್ತಾ ಇದ್ದಾರೆ ಮ್ಯಾಚ್ಗೆ ಹೋಗೋಕ್ಕೆ, ಕ್ರೀಮೆಲ್ಲ ಹಚ್ಕೊಂಡು. ನಂದಲ್ಲ ವ್ಲಾಗ್ ಇದು. ಅಂಕಿತ್ ಅವರು ಇವತ್ತು ಭಯಂಕರ ಹೊಡಿತೀನಿ ಅಂತ ಫಿಕ್ಸ್ ಆಗಿದ್ದಾರೆ. ಏನ್ ಮಾಡ್ತಾರಲ್ಲ ಗೊತ್ತಿಲ್ಲ. RCB ಟೋಪಿ ಹಾಕೊಂಡು ಬೇರೆ ಬರ್ತಾ ಇದ್ದಾರೆ. ಹೆಂಗುತ್ತಾ ಸಿಚುವೇಶನ್ 36 ಪ್ರತಿಯೊಂದು ಬಾಲ್ ಚೇರಪ್ ಮಾಡಿ ಬನ್ನಿ ಒಳಗಡೆ, ಸರ್ಕಲ್ ಒಳಗಡೆ ಬನ್ನಿ, ಬೌಂಡ್ರಿ ಹತ್ರ ಬಂದು ವಾಪಸ್ ಅದ್ಭುತವಾದಂಥ ಫೀಲ್ಡಿಂಗ್ ಮಾಡ್ತಿರುವಂಥ ನಮ್ಮ ಮೋಟೋ ಬ್ಲಾಗರ್ ಅಂಕಿತ್ ಅವರು. ಇವರು ಇನ್ನಿಂಗ್ಸ್ ಆಯ್ತು ಬ್ರೋ, ಹೆಂಗಿತ್ತು ಬ್ರೋ? ಸೂಪರ್ ಬೌಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಓಕೆ, ಇವಾಗ ಟಾರ್ಗೆಟ್ 34. ಇವಾಗ ನಮ್ಮದು ಬ್ಯಾಟಿಂಗು. ಮೋಹನ್ ಬ್ರೋ ಮತ್ತು ಮೇ ಬಿ TD ಇಲ್ಲಾಂದ್ರೆ ಮತ್ತೆ ಹೋಗ್ತಾರೆ. 1 ಮಿನಿಟ್ ನಾನು ಹೋಗ್ತೀನಿ. ಸಖತ್ತೈತಲ್ಲ ಬೌಲಿಂಗು. ಹೆಂಗಿತ್ತು ನಮ್ಮ ಟೀಮ್ ಬೌಲಿಂಗು? ಸೂಪರ್, ಜಾಸ್ತಿ ಏನಿಲ್ಲ. ಎಷ್ಟು ರನ್ ಬ್ರೋ? 34. ಒಂದೊಂದ್ ಬಾಲ್ ಒಂದೊಂದ್ ರನ್ ಅಷ್ಟೇ. ಮ್ಯಾಚ್ ವಿನ್ ಅಷ್ಟೇ. ನಿಂದೇನು ಹೇಳಿ, ನೀನು ಆಡ್ಲೇ ಇಲ್ಲ, ಆಚೆ ನಿಂತಿದ್ದೆ. ಸಪೋರ್ಟು ಟೀಮ್ ಸೂಪರ್ ಆಗಿತ್ತು, ಸಖತ್ತಾಗಿ ಆಡವ್ರೆ. ಇವಾಗ ಬಾಲ್ ನಿಂತ ಬ್ಯಾಟಿಂಗ್ ಎಲ್ಲ ಓಡ್ಬಿಡಕ್ಕೆ ನಿಮ್ಮ ಟೀಮ್ ಅವ್ರನ್ನ ಕರಿ. ಅಲ್ಲಿಂದ ಜಾಯಿನ್ ಫೋನ್ ಮಾಡಿ ಕಳಿಸ್ತೀನಪ್ಪ. ಇಂಪ್ಯಾಕ್ಟ್ ಪ್ಲೇಯರ್ ಅವ್ರೆ, ಇಂಪ್ಯಾಕ್ಟ್ ಮಾಡ್ಕೊಂಡಿದ್ದೀವಿ. ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ನಮ್ಮ MJ ಮತ್ತು TD ಅವರು ಹೋಗ್ತಿದ್ದಾರೆ. ಕಮಾನ್ ಶೆಟ್ಟಿ. ಫಸ್ಟ್ ಮ್ಯಾಚು ಆಯ್ತು, ಗೆದ್ದಿದ್ದೀವಿ. ಏನು ಹೇಳ್ತೀರಾ ಬ್ರೋ? ಫಸ್ಟ್ ಮ್ಯಾಚು ಒಳ್ಳೆ ಟಕ್ಕರ್ ಕೊಟ್ಟು ನಮ್ಮ ಬೌಲಿಂಗಿಗೆ ಎದುರಾಳಿ ಟೀಮ್ ಅಂತೂ
ಏನು ಹೇಳಕ್ಕಾಗಲ್ಲ. ಹೌದು, ಸಖತ್ತಾಗಿತ್ತು ಮಾತ್ರ. ಅಂದ್ರೆ ಪಾಪ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಬಟ್ ಸೆಕೆಂಡ್ ಮ್ಯಾಚ್ ಇದೆ, ಸೆಕೆಂಡ್ ಮ್ಯಾಚ್ ನಾವು ಹೊಡೆದ್ರೆ ಸೆಮಿಫೈನಲ್ಸ್ಗೆ ಕ್ವಾಲಿಫೈ ಆಗಿ ಹೋಗ್ತೀವಿ. ಸೊ ಅದಾದ್ಮೇಲೆ ಕ್ವಾಲಿಫೈ ಆಗಿದ್ದೀವಿ, ಬಟ್ ಫಸ್ಟ್ ಸೆಕೆಂಡ್ಗೆ ಹೌದು. ಸೊ ನೆಕ್ಸ್ಟ್ ಮ್ಯಾಚ್ ನೋಡೋಣ. ನೆಕ್ಸ್ಟ್ ಮ್ಯಾಚ್ ಈ ಮ್ಯಾಚ್ ಆದ್ಮೇಲೆ ನಮ್ದೇ ಮ್ಯಾಚು. ಸೊ ಈ ಮ್ಯಾಚ್ ಕೂಡ ನಾವು ಹೊಡೆದಿವಿ, ಅದಂತೂ ಪಕ್ಕ. ಓಕೆ, ಬನ್ನಿ ಟಾಸಿ ಹೋಗೋಣ. ಆಮೇಲೆ ಇನ್ನೊಂದೇನಂದ್ರೆ ಈ ಮ್ಯಾಚ್ ತುಂಬಾ ಮಿಸ್ಟೇಕ್ಸ್ ಆಯಿತು. ನಾನು ಫಸ್ಟ್ ಬಾಲ್ ಔಟ್ ಆದೆ. ಆಮೇಲೆ ಮೋಹನ್ ಬ್ರೋದು ಒಂದು ಸ್ವಲ್ಪ ಫ್ಲಿಕ್ ಆಯಿತು, ಅಂದರೆ ಹೊಡೆದ್ರು ಬಟ್ ಫ್ಲಿಕ್ ಆಯಿತು. ನೆಕ್ಸ್ಟ್ ರನ್ ಔಟ್ ಆಯಿತು. ಬ್ಯಾಟಿಂಗಲ್ಲಿ ತುಂಬಾ ಮಿಸ್ಟೇಕ್ಸ್ ಮಾಡಿದ್ದೀವಿ ಫಸ್ಟ್ ಮ್ಯಾಚಲ್ಲಿ. ಅದನ್ನು ಅವಾಯ್ಡ್ ಮಾಡಬೇಕು, ತುಂಬಾ ಅವಾಯ್ಡ್ ಮಾಡಬೇಕು. ಹೇಮಂತ್ ಒಬ್ಬರೇ ಆಲ್ಮೋಸ್ಟ್ ಕರೆಕ್ಟಾಗಿ ಆಡಿದ್ದು, ಎಲ್ಲ ಮಿಸ್ಟೇಕ್ಸೇ. ಮೊದಲನೇ ಆಟವನ್ನು ಅದ್ಭುತವಾದ ಅಂತರದಿಂದ ಗೆದ್ದು ಎರಡನೇ ಆಟಕ್ಕೆ ನಮ್ಮ ಪ್ಲೇಯರ್ಸ್ ಹೋಗ್ತಿದ್ದಾರೆ. ಪವಿತ್ರ ಗೌಡ. ಸೊ ಆ್ಯಕ್ಚುಲ್ ಆಗಿ ಫಸ್ಟ್ ಮ್ಯಾಚು ಬೇಗ ಔಟ್ ಆಗಿದ್ದೀನಿ, ಬೇಗ ಡಕ್ಔಟ್ ಆಗಿದ್ದೀನಿ. ಈ ಮ್ಯಾಚ್ ಹೊಡಿಬೇಕು, ಯಾಕಂದರೆ ಫಸ್ಟ್ ಮ್ಯಾಚು ಟಾರ್ಗೆಟ್ ಕಮ್ಮಿ ಇತ್ತಲ್ಲ, ಸುಮ್ಮನೆ 6 ಹೊಡೆದು ಬೀಸಾಡೋಣ ಅಂತ ಹೋಗಿ ಫಸ್ಟ್ ಟೈಮಲ್ಲಿ ಔಟ್ ಆಗಿದ್ದೀವಿ. ನಮ್ಮ ಟೀಮ್ ಅವರು ಅದೇ ಇದರಲ್ಲಿ ಸಖತ್ ಮಿಸ್ಟೇಕ್ಸ್ ಮಾಡಿದ್ದಾರೆ. ಬಟ್ ಇವಾಗ ಫಸ್ಟ್ ಬ್ಯಾಟಿಂಗ್ ಇರೋದ್ರಿಂದ ನೋಡ್ಕೊಂಡು ಅಟ್ಲೀಸ್ಟ್ ಒಂದು 70 ಟಾರ್ಗೆಟ್ ಮಾಡ್ಕೊಂಡು ಹೊಡಿತೀವಿ. ಯಾಕಂದರೆ 70 ಇನ್ನ ಯಾರು ಹಿಟ್ ಮಾಡಿಲ್ಲ. 6 ಓವರ್ಸ್ ಎಷ್ಟು 62 63 ಹೊಡೆದಿದ್ದಾರೆ ಅದಕ್ಕೇ. ಆಮೇಲೆ ಬೌಲಿಂಗಲ್ಲೂ ಅಷ್ಟೇ ನಮ್ಮದೇ ಕಮ್ಮಿ ಕಂಟ್ರೋಲ್ ಮಾಡಿರೋದು, 34ಗೆ ಇದು ಮಾಡಿರೋದು, ಏನಂದ್ರೆ ಕಂಟ್ರೋಲ್ ಮಾಡಿರೋದು. ಸೊ ಈ ಮ್ಯಾಚ್ 70 ಟಾರ್ಗೆಟ್ ಮಾಡ್ತೀವಿ. ಟೀಮ್ ಕುಚಿಕ್ಕು ಅವರು ಟಾಸನ್ನು ವಿನ್ ಆಗಿ ಚೇಸಿಂಗ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಟೀಮ್ ಅವರು ಬ್ಯಾಟಿಂಗ್ ಆಡಲಿಕ್ಕೆ ಹೋಗ್ತಿದ್ದಾರೆ. ಹೇಮಂತ್ ಶೆಟ್ಟಿ ಅವರು ನಮ್ಮ ಮೊದಲನೇ ಮ್ಯಾಚ್ನ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ದಾರೆ. ಸೊ ಈ ಎರಡನೇ ಮ್ಯಾಚ್ಗೆ ಎಷ್ಟು ಟಾರ್ಗೆಟ್ನ ಕೊಡ್ತೀರಾ? 60 to 70, 36 ಬಾಲ್ಸ್ಗೆ. ಹೌದಾ, ಸೂಪರ್. ಯಾಕಂದರೆ ಟೀಮ್ ಕುಚಿಕ್ ಅವರು ಖಂಡಿತವಾಗ್ಲೂ ಅಷ್ಟು ಹೊಡೆಯಲ್ಲ. ದಯವಿಟ್ಟು 60-70ನೇ ಕೊಡಿ ಆ್ಯಂಡ್ ನಮ್ಮ ಟೀಮ್ನ ಈ ಸಲ ವಿನ್ ಮಾಡಿಸಿ. ಥ್ಯಾಂಕ್ ಯು. ಅಲ್ಲಿ 2,000 ರೂಪಾಯಿ ಮಾಡೋರು ಅಂತ RCB ಇದು. ಸೊ ಮೋಹನ್ ಬಂದ. ಮೋಹನ್ ಎಷ್ಟು ಸ್ಕೋರು? 24-25 ಟಾರ್ಗೆಟ್. 18 ಬಾಲ್ಗೆ ಹೋಗಿ 3 6 ಹೊಡೆದ್ ಮುಗಿಸೋ. ನಿಂದು ಸ್ಟೋರೇಜ್ ಇರಲಿಲ್ಲ ಕಣ, ಅದಕ್ಕೆ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಂಕಿ ಮತ್ತೆ ಮೋಹನ್ ಇಬ್ರು ಹೋಗ್ತಾವ್ರಿ ಇವಾಗ. ಸ್ಟ್ರೈಕು ನಾನ್ ಸ್ಟ್ರೈಕು ನೋಡೋಣ. ಇಬ್ರು 18 ಹಾಕೊಂಬಿಟ್ಟವ್ರೆ ನಂಬರು. ಸೊ ಫುಲ್ಲು ಗಲಾಟೆ ನಡೀತಾ ಇದೆ ಇಲ್ಲಿ. ವಿಕೆಟ್ ಅಲ್ಲೇ ಹೊಡೆಯಕ್ಕೆ ಹೋಯ್ತವ್ರೆ ಎಲ್ಲರೂ. ಡಿಸ್ಕ್ವಾಲಿಫೈಡ್. ಸುಧಾಕರ್ ಒಂದು ಪ್ಯಾಕೆಟ್ ಕೊಡ್ರ. ಟೀಮ್ ಡಿಸ್ಕ್ವಾಲಿಫೈಡ್. ಇವನ್ ಬಂದ. ಹೌದಾ? ಫಿಕ್ಸಿಂಗ್ ಸ್ಟಾರ್. ಹೇಳ್ತಾ ಇದ್ದ ಮೊನ್ನೆ, ಬನ್ನಿ ಬ್ರೋ ನೋಡಿ ಹೆಂಗ್ ಮಾಡಿದೀನಿ ಅಂತ. ನೀನ್ ಆಡ. ಇಲ್ಲಿ ಸ್ಟೋರೇಜ್ ಬೇರೆ ಖಾಲಿ ಆಗ್ತೈತೆ. ರೈಡ್ ಅದು ಚಕ್ಕಿದು ಅಲ್ಲಂಪರ್ ಲೆಗಂಪರ್ ಕೊಟ್ಟ ನೋಡು.
ಫುಲ್ಲು ಫಸ್ಟ್ರೇಷನಲ್ಲಿ ಬಾನ್ ಬೀಸ್ಟ್ ಬೈಕರ್ ಓಡ್ ಬರ್ತಾ ಇದ್ದಾರೆ. ಸೂಪರ್, ಥ್ಯಾಂಕ್ ಯು ಸೊ ಮಚ್. ಫೈನಲ್ಸ್ ಕ್ವಾಲಿಫೈ ಆಗಿದ್ದೀವಿ. ಒನ್ ಸೈಡ್ ಮ್ಯಾಚ್ಗಳೆಲ್ಲ ನಾವು ಆಡಿದ್ದೆಲ್ಲ. ಸೊ ಎಲ್ಲರೂ ರಿಯಾಕ್ಷನ್ ನೋಡೋಣ. ಹೆಂಗಿತ್ತು ಬ್ರೋ ಮ್ಯಾಚು? ಸೈಕ್ ಆಗಿತ್ತು ಬ್ರೋ. ಆಕ್ಚುಲಿ ಸೆಮಿಫೈನಲ್ ಮ್ಯಾಚ್ ಏನಕ್ಕೆ ಚೆನ್ನಾಗಿತ್ತು ಅಂದ್ರೆ ಆಪೋನೆಂಟ್ಸ್ ನಮಗೆ ವಾದ ಮಾಡ್ಕೊಂಡು ಚೆಕ್ ಕೊಟ್ಕೊಂಡು ಮೋಸ ಆಡ್ಕೊಂಡು ನಾವು ಬ್ರೋ ಯಾವ ಮ್ಯಾಚ್ ನಾವೇನು 1 ರನ್ 2 ರನ್ ಗೆದ್ದಿಲ್ಲ. ಎಲ್ಲ ಒನ್ ಸೈಡ್ ಮ್ಯಾಚ್ಗಳನ್ನ ನಾವು ಆಡಿರೋವೆಲ್ಲ. ಹೌದು ಬ್ರೋ. ಹಾ ಬ್ರೋ, ಹೇಳಿ ಬ್ರೋ. 2 ಮ್ಯಾಚ್ ಆಡಿದ್ವಿ ಆಯ್ತಾ. ಸೆಮೀಸ್ ಅಲ್ಲಿ ಓವರ್ಸ್ ಕಡಿಮೆ ಮಾಡಿ ಆಡ್ತಾ ಇದ್ವಿ. ನಿಜ ಹೇಳ್ತೀನಿ, ನಾವು ನಿಯತ್ತಾಗಿ ಆಡಿದ್ವಿ. ಆಪೋನೆಂಟ್ ಟೀಮ್ ಏನಿತ್ತು ತುಂಬಾ ಮಿಸ್ಬಿಹೇವ್ ಮಾಡಿ ಆಡಿದ್ರು. ಅದ್ರ ತಕ್ಕಂಗೆ ನಾವು ಉತ್ತರ ಕೊಟ್ಟಿದೀವಿ ಗೆಲ್ಲೋದ್ರ ಮುಖಾಂತರ. ಈಗ ಫೈನಲ್ಸ್ ಐತೆ. ನನ್ನ ಫೈನಲ್ಸ್ ಮ್ಯಾಚ್ ನಂಗೆ ಇದನ್ನಿಲ್ಲ, ಇಂಪಾರ್ಟೆಂಟ್ ಅಲ್ಲ. ಈ ಮ್ಯಾಚ್ ಗೆದ್ವಲ್ಲ ನಿಯತ್ತಾಗಿ, ಅದು ಬೇಕಾಗಿತ್ತು. ಓಕೆ, ಮ್ಯಾಚು ಟೂರ್ನಮೆಂಟು ಎಲ್ಲ ಮುಗೀತು. ರನ್ನರ್ಸ್ ಅಪ್ ಆದ್ವಿ. ಟೀಮ್ ಮಾತ್ರ ನಮ್ಮ ಸಕ್ಕತ್ತಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಮಾತ್ರ ಚೋಕ್ ಆಗಿದ್ದು. ಚೋಕ್ ಅನ್ನೋಕ್ಕಿಂತ ನಾವು ಫಸ್ಟೇ ಮೂಮೆಂಟನ್ನು ಕಳ್ಕೊಬಿಟ್ವಿ ಬಾಯ್ಸ್. ಇಲ್ಲ ಅಂದಿದ್ರೆ ಲಾಸ್ಟ್ ಮ್ಯಾಚನ್ನು ಆರಾಮಾಗಿ ಎತ್ಕೊಬಿಡ್ಬೋದಿತ್ತು. ಲಾಸ್ಟ್ ಟೀಮು ಯಾರು ಆಡಿದ್ರು? ರಾಜಧಾನಿ ರಾಯಲ್ಸು, ರಿಚ್ ಕಿಡ್ ಅವ್ರ ಟೀಮು ಚೆನ್ನಾಗಿ ಆಡಿದ್ರು, ತುಂಬಾ ಚೆನ್ನಾಗಿ ಆಡಿದ್ರು. ಅವರು ಯಾವ್ದು ಮ್ಯಾಚ್ ಸೋತಿರಲಿಲ್ಲ, ನಾವು ಯಾವ ಮ್ಯಾಚ್ ಸೋತಿರಲಿಲ್ಲ. ಸೊ ಒಳ್ಳೆ ಕಾಂಪಿಟೇಷನ್ ಇದ್ದು, ಬಟ್ ಗೆದ್ದರು. ಕಂಗ್ರಾಟ್ಸ್ ಅವ್ರಿಗೆ. ನಮ್ಮ ಟೀಮಲ್ಲೂ ಅಷ್ಟೇ ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀವಿ ಲಾಸ್ಟು 1.5 ಮಂತಿಂದ. ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಅಂತೂ ಹಾಕಿದ್ದೀನಿ ನಾನು ಫೀಲ್ಡಿಂಗಲ್ಲಿ. ಬ್ಯಾಟಿಂಗಲ್ಲಿ ಒಂದು ಅಷ್ಟು ಆಡೋಕ್ಕಾಗಲಿಲ್ಲ ಅಂದರೆ ಫೀಲ್ಡಿಂಗಲ್ಲಿ ತುಂಬಾ ಎಫರ್ಟ್ಸ್ ಹಾಕಿದೆ ಬಾಯ್ಸ್. ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಟೀಮಲ್ಲಿ ಸ್ಪೆಷಲಾಗಿ ಮೆನ್ಷನ್ ಮಾಡಬೇಕು ಅಂದರೆ ಬಾಲಾಜಿ ಬ್ರೋ ತುಂಬಾ ಎಲ್ಲರಿಗೂ ಸಪೋರ್ಟ್ ಮಾಡಿ ಈ ಲೆವೆಲ್ವರೆಗೂ ಬರೋದಕ್ಕೆ ಅವರೇ ಮೇನ್ ರೀಸನ್. ಎಲ್ಲರನ್ನೂ ಕೋರ್ಡಿನೇಟ್ ಮಾಡ್ಕೊಂಡು ಚೆನ್ನಾಗಿ ನಮ್ಮ ಟೀಮ್ನ ಬ್ಯಾಲೆನ್ಸ್ ಮಾಡಿದರು. ಮ್ಯಾಚಲ್ಲಿ MJ, ವಿವೇಕ್ ಅವರು, TD, ಹೇಮಂತ್ ಅವರು ಎಲ್ಲರೂ ನಮ್ಮ ಮ್ಯಾಚ್ ಸಗದಾಗಿ ಆಡಿದರು. ಸೊ ಕನ್ಸಿಸ್ಟೆನ್ಸಿ ಇತ್ತು ನಮ್ಮದು. ಚೆನ್ನಾಗಿ ಆಡಿದ್ವಿ, ಎಲ್ಲ ಟೀಮ್ನು ಬೀಟ್ ಮಾಡಿದ್ವಿ. ಬಟ್ ಅದೇ ಫೈನಲ್ ಮ್ಯಾಚಲ್ಲಿ ಒಂದು ಮಿಸ್ ಆಯಿತು. ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಗೆಲ್ತೀವಿ ಅಷ್ಟೇ ಬಾಯ್ಸ್. ಇಲ್ಲಿವರೆಗೂ ಲಾಗ್ ನೋಡಿದ್ದೀರಾ ಅಂದರೆ ಫಾರ್ ವಾಟ್ ಎವರ್ ರೀಸನ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ನೆಕ್ಸ್ಟು ಬೈಕ್ ಲಾಗ್ಸ್ ಜೊತೆ ವಾಪಸ್ ಬರ್ತೀನಿ ಪ್ರಾಬಬ್ಲಿ ನೆಕ್ಸ್ಟು. ನೋಡೋಣ, ಆದರೆ ಕ್ವಾಲಿಫೈಯರ್ಸ್ ಮ್ಯಾಚ್ RCB ಎಲ್ಲಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಅದನ್ನು ಲಾಗ್ ಮಾಡ್ತೀನಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.